Hi there, welcome to my YouTube channel. This is the fifth video. In this fifth video, we are going to discuss about the sentences that we use every day. ಆತ್ಮೀಯರೇ, ಪ್ರತಿನಿತ್ಯ ಬಳಕೆ ಮಾಡುವಂಥ ಸರಳ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಪ್ರತಿನಿತ್ಯ ಬಳಕೆ ಮಾಡುವಂಥ ಸರಳ ವಾಕ್ಯಗಳನ್ನು ಅಧ್ಯಯನ ಮಾಡಿದ ನಂತರವಾಗಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಪ್ರತಿನಿತ್ಯ ಯಾವ್ಯಾವ ಪದಗಳನ್ನು ನಾವು ಬಳಕೆ ಮಾಡ್ತೀವಿ, ಸೆಂಟೆನ್ಸ್ಗಳನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಟ್ ಬಿಫೋರ್ ದ್ಯಾಟ್ ಮತ್ತೊಮ್ಮೆ ಐ ಆಮ್ keenly requesting you to have a notebook and keep noting all the points that are being discussed here. ದಯವಿಟ್ಟು ನೋಟ್ಬುಕ್ಕನ್ನು ತೊಗೊಂಡು ಅದರಲ್ಲಿ ಬರಿತಾ ಹೋಗ್ರಿ. ಪ್ರಾರಂಭದಲ್ಲಿ ಒಂದೆರಡು ದಿವಸ ಬರೆದು ಹಾಗೆ ಬಿಡೋದಲ್ಲ, ಕಂಟಿನ್ಯೂಷನ್ ಮಾಡ್ತಾ ಹೋಗಬೇಕು. ಆಗಾಗ ಪುಸ್ತಕವನ್ನು ಓಪನ್ ಮಾಡಿ ನೋಡ್ತಾ ಇರಬೇಕು. ಓಕೆರಾ? ಓಕೆ, ಹಾಗಾದರೆ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಸರಳ ಇವತ್ತು 50 ಪದಗಳನ್ನು ನಾವು 50 ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಬನ್ನಿ. ಈಗ ಅದರಲ್ಲಿ ಮೊದಲನೇದಾಗಿ ಪದಗಳನ್ನು ನೋಡ್ತಾ ಹೋದರೆ ಐ ನೋ. ಭಾಳಷ್ಟು ಸಲ ಹೇಳ್ತೀವಿ ನನಗೆ ಗೊತ್ತು. ಐ ನೋ ಅಂದರೆ ನನಗೆ ಗೊತ್ತು. ಐ ನೋ ವೆರ್ ಎವರ್ ಇಟ್ ಈಸ್ ಪಾಸಿಬಲ್ ಯೂಸ್ ಇಟ್. ನನಗೆ ಗೊತ್ತು. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಐ ನೋ ಅಂದರೆ ನನಗೆ ಗೊತ್ತು, ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ. ಐ ನೋ, ಐ ಡೋಂಟ್ ನೋ. ಓ, ಐ ಆಮ್ ಸೋ ಸಾರಿ, ಐ ಹ್ಯಾವ್ ಗಾಟ್ ಅ ಬಿಟ್ ಲೇಟ್. ಓ, ದಯವಿಟ್ಟು ಕ್ಷಮಿಸ್ಬಿಡ್ರಿ, ಸ್ವಲ್ಪ ತಡವಾಯಿತು ಅಂತ ಆ ಟೈಮಲ್ಲಿ ಹೇಳ್ತೀರ. ಐ ಆಮ್ ಸೋ ಸಾರಿ ಅಂದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು. ನೀವು ಯಾರಿಗೋ 10 ಗಂಟೆಗೆ ಬರಲಿಕ್ಕೆ ಹೇಳಿರ್ತೀರ, ಅಥವಾ ನಿಮಗೆ ಯಾರೋ 10 ಗಂಟೆಗೆ ಬರಲಿಕ್ಕೆ ಹೇಳಿರ್ತಾರೆ, ಆದರೆ ನೀವು 10:15 ಹೋಗಿರ್ತೀರ, ಅದಲ್ವಾ? ಅವಾಗೇನಾಗುತ್ತೆ, ಸ್ವಲ್ಪ ಲೇಟ್ ಆಯ್ತಲ್ವಾ? ಸೊ ಹಾಗಾಗಿ ಅಂಥ ಟೈಮಲ್ಲಿ ಐ ಆಮ್ ಸೋ ಸಾರಿ, ದಯವಿಟ್ಟು ಕ್ಷಮಿಸಿ. ಐ ಹ್ಯಾವ್ ಗಾಟ್ ಅ ಬಿಟ್ ಲೇಟ್, ಐ ಆಮ್ ಸೋ ಲೇಟ್ ಅಂತ ಹೇಳ್ತೀರಾ. ಆದಷ್ಟು ಐ ಹ್ಯಾವ್ ಗಾಟ್ ಎ ಬಿಟ್ ಲೇಟ್ ಅಂದರೆ ಇಟ್ ಈಸ್ ಸಮ್ವಾಟ್ ಫಾರ್ಮಲ್ ಇದೆ ಅಲ್ವಾ? ಹಾಗಾಗಿ ಯೂಸ್ ದಿಸ್ ಸ್ಲ್ಯಾಂಗ್. ಐ ಹ್ಯಾವ್ ಗಾಟ್ ಅ ಬಿಟ್ ಲೇಟ್, ಐ ಆಮ್ ಸೋ ಸಾರಿ, ಐ ಹ್ಯಾವ್ ಗಾಟ್ ಅ ಬಿಟ್ ಲೇಟ್. ದಯವಿಟ್ಟು ಕ್ಷಮಿಸಿ, ನನಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಐ ಹ್ಯಾವ್ ಗಾಟ್ ಅ ಬಿಟ್ ಲೇಟ್. ಪ್ರತಿನಿತ್ಯ ಬಳಕೆ ಮಾಡಿ ಇದನ್ನು. ನೆಕ್ಸ್ಟ್, ಇಟ್ಸ್ ನಾಟ್ ಆಡಿಬಲ್, ಐ ಕಾಂಟ್ ಹಿಯರ್. ನನಗೆ ಕೇಳಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, you have been talking over the phone and you are not listening properly what your friend or someone is telling to you. ಫೋನಲ್ಲಿ ಮಾತಾಡ್ತಾ ಇರ್ತೀರ, ನಿಮ್ಮ ಫ್ರೆಂಡ್ ಅಥವಾ ಯಾರ ಹತ್ರ ಮಾತಾಡ್ತೀರ, ಅವರು ಧ್ವನಿ ನಿಮಗೆ ಕೇಳಿಸ್ತಾ ಇರೋದಿಲ್ಲ. ಅವಾಗ ಏನು ಅನ್ಬೋದು? ಕ್ಯಾನ್ ಯು ಪ್ಲೀಸ್ ಟಾಕ್ ಲೌಡ್ಲಿ, ಇಟ್ಸ್ ನಾಟ್ ಆಡಿಬಲ್. ಸ್ವಲ್ಪ ಜೋರಾಗಿ ಮಾತಾಡ್ತೀಯಾ? ಇಟ್ಸ್ ನಾಟ್ ಆಡಿಬಲ್. ಸ್ವಲ್ಪ ಜೋರಾಗಿ ಮಾತಾಡ್ತೀಯಾ? ಇಟ್ಸ್ ನಾಟ್ ಆಡಿಬಲ್. ಐ ಕಾಂಟ್ ಹಿಯರ್, ಕ್ಯಾನ್ ಯು ಪ್ಲೀಸ್ ಸೇ ಲೌಡ್ಲಿ. ಐ ಕಾಂಟ್ ಇಯರ್ ಯಾವುದಾದ್ರೂ ಬಳಕೆ ಮಾಡಿಕೊಳ್ಳಿ. ಇಟ್ಸ್ ನಾಟ್ ಆಡಿಬಲ್ ಆರ್ ಐ ಕಾಂಟ್ ಇಯರ್, ನನಗೆ ಕೇಳಿಸ್ತಾ ಇಲ್ಲ ಅಂತೇಳಿ. ಐ ಕಾಂಟ್ ಇಯರ್. ವುಡ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ? ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ? ವುಡ್ ಯು ಪ್ಲೀಸ್ ಅಂದರೆ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡಬೇಕಾದ್ರೆ ವುಡ್ ಯು ಪ್ಲೀಸ್ ಅನ್ನೋ ವರ್ಡನ್ನು ನೀವು ಯೂಸ್ ಮಾಡ್ಬೋದು. ದೀಸ್ ಕಾಂಬಿನೇಷನ್ ಆಫ್ ದ ವರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ವೆನ್ ಯು ಆರ್ ಗೋಯಿಂಗ್ ಟು ಮೇಕ್ ಎ ರಿಕ್ವೆಸ್ಟ್ ಟು ಸಮ್ ಒನ್. ವುಡ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ? ನೋಡಿ, ಸ್ಪೀಕ್ ಇರೋ ಜಾಗದಲ್ಲಿ ನೀವು ಬೇರೆ ವರ್ಬ್ಗಳನ್ನು ಹಾಕ್ಕೊಳ್ಬೋದು. ವುಡ್ ಯು ಪ್ಲೀಸ್ ಗೋ ಸ್ಲೋಲಿ, ದಯವಿಟ್ಟು ನೀವು ನಿಧಾನಕ್ಕೆ ಹೋಗ್ತೀರಾ? ಆ ರೀತಿಯಾಗಿ ವುಡ್ ಯು ಪ್ಲೀಸ್ ಕಮ್ ಸ್ಲೋಲಿ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಬರ್ತೀರಾ? ಈ ಥರ ನೀವು ಯೂಸ್ ಮಾಡ್ತೀರಿ. ಇಲ್ಲಿ ಸ್ಪೀಕ್ ಇರೋ ಕಡೆಗೆ ನೀವು ಯಾವ ವರ್ಬ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. 1000 ಟುಗೆದರ್ ಸೆಂಟೆನ್ಸಸ್ ಕ್ಯಾನ್ ಬಿ ಫ್ರೇಮ್ಡ್ ಅಲ್ವಾ? ಓಕೆ, ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್, ದಟ್ಸ್ ಸೋ ಕೈಂಡ್ ಆಫ್ ಯು ಅಥವಾ ದಟ್ಸ್ ಸೋ ನೈಸ್ ಆಫ್ ಯು ಅಂತಲೂ ಹೇಳ್ತಾರೆ. ದಟ್ಸ್ ಸೋ ಕೈಂಡ್ ಆಫ್ ಯು, ದಟ್ ಮೀನ್ಸ್ ಯು ಹ್ಯಾವ್ ಬಿನ್ ಹೆಲ್ಪ್ಡ್ ಬೈ ಸಮ್ವನ್. ಯಾರೋ ನಿಮಗೆ ಸಹಾಯ ಮಾಡಿದ್ದಾರೆ ಅಂದಾಗ ಅವರಿಗೆ ನಾವು ಕೃತಜ್ಞತೆ ತಿಳಿಸ್ಬೇಕಲ್ವಾ? ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಕೈಂಡ್ ಆಫ್ ಯು. ಥ್ಯಾಂಕ್ಸ್ ಹೇಳಿ, ಅದ್ರ ಜೊತೆಗೆ ದಟ್ಸ್ ಸೋ ಕೈಂಡ್ ಆಫ್ ಯು, ಇವು ತುಂಬ ಒಳ್ಳೆಯವರು ರೀ, ನೀವು ತುಂಬ ದಯಾವಂತರಿದ್ದೀರಾ, ಆ ಥರ ಹೇಳೋಂಥದ್ದು. ಎಸ್, ದಟ್ಸ್ ಸೋ ಕೈಂಡ್ ಆಫ್ ಯು. ಯಾರಾದರೂ ನಿಮಗೆ ಸಹಾಯ ಮಾಡಿದ ಟೈಮಲ್ಲಿ ಯಾವ ರೀತಿಯಾದರೂ ಯಾವ ರೂಪದಲ್ಲಿ ಬೇಕಾದರೂ ಸಹಾಯ ಮಾಡಿರ್ಬೋದು, ಅಂಥ ಟೈಮಲ್ಲಿ ನೀವು ಹೇಳ್ಬೋದು ಆಗಿದೆ ಅಂತೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆಲ್ಲೋ ಹೋಗ್ತಾ ಇರ್ತೀರಾ, ಯಾರೋ ನಿಮಗೆ ಡ್ರಾಪ್ ಮಾಡಿದರು ಅಂತ ತಿಳ್ಕೊಳ್ಳಿ. ಡ್ರಾಪ್ ಆಗಿದ ತಕ್ಷಣ ಸರ್ ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಕೈಂಡ್ ಆಫ್ ಯು ಅಥವಾ ದಟ್ಸ್ ಸೋ ನೈಸ್ ಆಫ್ ಯು ಅಂತ ಹೇಳ್ಬೋದು. ಓಕೆ, ಇದನ್ನ ಬಳಕೆ ಮಾಡಬೇಕು. ನೀವು ಬಳಕೆ ಮಾಡಿದಾಗ ಇದಕ್ಕೆ ಜೀವ ತುಂಬಿದಂಗೆ ಆಗುತ್ತೆ. ಇಲ್ಲಾಂದರೆ ನಿಮ್ಮ ನೋಟ್ಬುಕ್ಕಲ್ಲಿ ಡೆಡ್ ಸೆಂಟೆನ್ಸಾಗಿ ಉಳ್ಕೊಂಡುತ್ತೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ವಾಟ್ ಆರ್ ದ ಸಿಚುವೇಶನ್ಸ್ ಇನ್ ವಿಚ್ ವಿ ಕ್ಯಾನ್ ಯೂಸ್ ದಿಸ್? ಯಾವ ಸಂದರ್ಭದಲ್ಲಿ ನಾವು ಇದನ್ನು ಬಳಕೆ ಮಾಡ್ತೀವಿ ಅಂದರೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ನಿಮಗೆ ಮಾತಾಡಲಿಕ್ಕೆ ಹೇಳ್ತಾರೆ. ನೀವು ಮಾತಾಡಲಿಕ್ಕೆ ಹೇಳಬೇಕಾದ ಸಂದರ್ಭದಲ್ಲಿ ನೀವು ಇಲ್ಲಿಂದ ಸ್ಟೇಜ್ ಹತ್ಕೊಂಡು ಹೋಗೋದಕ್ಕೆ ಭಾಳ ಲೇಟ್ ಆಗುತ್ತೆ. ಎವ್ರಿ ಒನ್ ಈಸ್ ವೇಟಿಂಗ್ ಫಾರ್ ಯು, ನಿಮಗೆ ವೇಟ್ ಮಾಡ್ತಾ ಇದ್ದಾರೆ, ಅಥವಾ ಯಾರ ಹತ್ರನೂ ಮಾತಾಡಲೇಬೇಕು, ಮಾತಾಡಿದ ಮೇಲೆ ನೀವು ಸ್ಟೇಜ್ ಮೇಲೆ ಹೋಗಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಿಮಗೋಸ್ಕರ ಕಾಯ್ದಿರ್ತಾರಲ್ಲ,
ಅಂಥ ಟೈಮಲ್ಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಅಡಚಣೆಗಾಗಿ ಕ್ಷಮಿಸಿ ಅಂತ ಆ ಟೈಮಲ್ಲಿ ನೀವು ಹೇಳ್ಬೋದಾಗಿದೆ. ಅಥವಾ ಇನ್ನಿತರ ಸಂದರ್ಭದಲ್ಲಿ ನಿಮ್ಮಿಂದನೇ ಅಲ್ಲಿ ಏನಾದರೂ ಸ್ವಲ್ಪ ಕೆಲಸ ಕಾರ್ಯಗಳು ನಿಂತ್ಕೊಂಡಿತ್ತು, ಸ್ಥಗಿತ ಆಗಿತ್ತು ಅಂತ ಹೇಳಿದರೆ, ಅಥವಾ ಒಂದು ಕಂಪನಿಯ ಪರವಾಗಿ ನೀವೇನಾದರೂ ಹೇಳ್ತೀರಾ ಅಂತಂದರೆ ಈ ವಾಕ್ಯವನ್ನು ಬಳಕೆ ಮಾಡ್ಬೋದು. ಅಡಚಣೆಗಾಗಿ ಕ್ಷಮಿಸಿ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತೇಳ್ಬಿಟ್ಟು. ನಿಮ್ಮ ಮನೇಲಿ ರಿಲೇಟಿವ್ಸ್ ಬಂದಿರ್ತಾರೆ, 10 ಗಂಟೆ ಬರ್ತೀನಿ ಅಂತ ಹೇಳ್ತೀರಾ, 12 ಗಂಟೆ ಬಂದಿರ್ತಾರೆ, ನೀವು ಬಂದ ಮೇಲೆ ಏನೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗಿರ್ತದೆ, ಅವಾಗ ನೀವು ಲೇಟ್ ಆಗೋದ್ರೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಆ ಥರ ಹೇಳ್ತೀರಾ. ನೆಕ್ಸ್ಟು ಗ್ಲಾಡ್ ಟು ಮೀಟ್ ಯು, ನೀವು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್, ಜಸ್ಟ್ ಇಮ್ಯಾಜಿನ್ ದಟ್ ಆಫ್ಟರ್ ಲಾಂಗ್ ಟೈಮ್ ಯು ಆರ್ ಮೀಟಿಂಗ್ ಯುವರ್ ಓಲ್ಡ್ ಫ್ರೆಂಡ್, ನೀವು ಹಳೆಯ ಫ್ರೆಂಡ್ ಭಾಳಷ್ಟು ದಿನದ ನಂತರ ಸಿಕ್ಕಿದ್ದಾರೆ ಅಂತ ಹೇಳ್ತೀರಾ. ಆವಾಗ ಗ್ಲಾಡ್ ಟು ಮೀಟ್ ಯು ಅಥವಾ ನೈಸ್ ಟು ಮೀಟ್ ಯು ಅಂತಲೂ ಹೇಳ್ಬೋದು. ನೀವು ಸಿಕ್ಕಿದ್ದು ತುಂಬ ಖುಷಿ ಆಯಿತು ನಮಗೆ, ಗ್ಲಾಡ್ ಟು ಮೀಟ್ ಯು ಆರ್ ನೈಸ್ ಟು ಮೀಟ್ ಯು. ಸಿಮಿಲರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. I heard that you have been preparing for a KS examination. Is it right? ನಾನು ಕೇಳಿದೆ ನೀನು IAS ಎಕ್ಸಾಮಿಗೇನೋ KS ಅಥವಾ IAS ಎಕ್ಸಾಮಿಗೆ ರೆಡಿ ಆಗ್ತಾ ಇದೆಯಂತೆ, ಹೌದಾ? ಎಸ್, ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ KS ಎಕ್ಸಾಮಿನೇಷನ್. ಎಸ್, ನಾನು KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಳ್ಬೇಕು, ನೀನು ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡಬೇಕು ನೀನು ಅಂತ ಹೇಳ್ತಾರೆ. ಅವಾಗ ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಖಂಡಿತ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರಯತ್ನ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯು ಆರ್ ಡೂಯಿಂಗ್ ಎ ಪ್ರಾಜೆಕ್ಟ್, ಡೂ ಇಟ್ ವೆಲ್. ಎಸ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾವುದೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಂತೆ, ಚೆನ್ನಾಗಿ ಮಾಡಿ. ಎಸ್ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ ಸರ್, ಚೆನ್ನಾಗಿ ಮಾಡ್ತೀನಿ. ಆ ಥರ. ದ್ಯಾಟ್ಸ್ ವಾಟ್ ಐ ಟೋಲ್ಡ್. ಅದನ್ನೇ ನಾನು ಹೇಳಿದ್ದು. ಈಗ ನೀವು ಯಾವುದೋ ಒಂದು ವಿಚಾರವನ್ನು ಹೇಳ್ತಾ ಇರ್ತೀರ, ಎದುರುಗಡೆಗೆ ಇರುವಂತಹ ವ್ಯಕ್ತಿ ಏನು ಮಾಡ್ತಾರೆ, ಅವರು ಅದನ್ನು ಬೇರೆ ರೂಪದಲ್ಲಿ ಹೇಳ್ತಿರ್ತಾರೆ. ಅವಾಗ ನೀವು ಏನಂತೀರ, ದ್ಯಾಟ್ಸ್ ವಾಟ್ ಐ ಟೋಲ್ಡ್. ಅದನ್ನೇ ರೀ ನಾನು ಹೇಳ್ತಾ ಇರೋದು, ದ್ಯಾಟ್ಸ್ ವಾಟ್ ಐ ಟೋಲ್ಡ್. ಈಗ ಉದಾಹರಣೆ ನೋಡಿ, ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದೀನಿ. ಯಾಕಂದರೆ ಬೆಂಗಳೂರಲ್ಲಿ ಏನು ಬೇಕಂದ್ರೆ ನಮಗೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗ್ತದಂತೆ, ಮತ್ತು ಒಳ್ಳೊಳ್ಳೆ ಉದ್ಯೋಗಗಳೆಲ್ಲ ಸಿಗ್ತವಂತೆ. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ದೀನಿ ಅಂತ ನೀವು ಅಂತೀರ. ಅವಾಗ ಅವನೇನಂತಾನೆ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಬೆಂಗಳೂರಿಗೆ ಹೋಗ್ಬಿಡು, ಅಲ್ಲಿ ಒಳ್ಳೊಳ್ಳೆ ಜಾಬ್ ಇರ್ತವೆ. ದ್ಯಾಟ್ಸ್ ವಾಟ್ ಐ ಟೋಲ್ಡ್. ಅದನ್ನೇ ನಾನು ಹೇಳಿದ್ದು. ಎಸ್, ಆ ರೀತಿಯಾಗಿ. ಸಿಮಿಲರ್ಲಿ, ವೆಲ್ ಡನ್. ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ವೆಲ್ ಡನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆಲ್ ಡನ್ ಡಿಯರ್, ವೆಲ್ ಡನ್ ಮೈ ಸನ್ ಅಂತಾರೆ ನೋಡಿ, ವೆಲ್ ಡನ್ ಮೈ ಡಾಟರ್ ಅಂತ ಇರ್ತಾರೆ. ಚೆನ್ನಾಗಿ ಮಾಡಿದೀಯ ಮಗಳೇ, ಚೆನ್ನಾಗಿ ಮಾಡಿದೆಯಾ ಮಗನೇ, ಈ ಥರ ವೆಲ್ ಡನ್ ಅಂತೇಳಿ. ಓಕೆ, ಲೆಟ್ ಅಸ್ ಮೂವ್ ಟು ಫ್ಯೂ ಮೋರ್. ಅಫ್ಕೋರ್ಸ್, ಖಂಡಿತವಾಗಿ. ಅಫ್ಕೋರ್ಸ್ ಅಂದರೆ ಖಂಡಿತವಾಗಿ. ಕ್ಯಾನ್ ಐ ಬಿ ಸೀಟೆಡ್ ಫಾರ್ ಎ ವೈಲ್. ಸ್ವಲ್ಪ ಹೊತ್ತು ನಾನು ಇಲ್ಲಿ ಕೂತ್ಕೋಬೋದು. ಅಫ್ಕೋರ್ಸ್. ಏನು ತೊಂದರೆ ಇಲ್ಲ, ಕೂತ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊ. ಅಫ್ಕೋರ್ಸ್. ಕ್ಯಾನ್ ಐ ನೋ ಯುವರ್ ನೇಮ್, ನಿಮ್ಮ ಹೆಸರಿನಂತ ತಿಳ್ಕೊಬೋದಾ? ಅಫ್ಕೋರ್ಸ್, ಮೈ ನೇಮ್ ಈಸ್ ಅರುಣ್ ಕುಮಾರ್. ತಿಳ್ಕೊಳ್ಳಿ, ನನ್ನ ಹೆಸರು ಅರುಣ್ ಕುಮಾರ್. ಖಂಡಿತವಾಗ್ಲೂ ಅಫ್ಕೋರ್ಸ್. ಓಕೆ, ಏನು ಅಭ್ಯಂತರವಿಲ್ಲ ಅಂತ ಸಂದರ್ಭದಲ್ಲಿ. ಬೈ ಗಾಡ್ಸ್ ಗ್ರೇಸ್, ಹೌ ಆರ್ ಯು? ಐ ಆಮ್ ಫೈನ್ ಬೈ ದ ಗಾಡ್ಸ್ ಗ್ರೇಸ್. ದೇವರ ದಯದಿಂದ, ಗಾಡ್ಸ್ ಗ್ರೇಸ್ ಅಂತೇಳಿ. ಹೌ ಆರ್ ಯು? ಐ ಆಮ್ ಫೈನ್ ಬೈ ದ ಗಾಡ್ಸ್ ಗ್ರೇಸ್. ದೇವರ ದಯದಿಂದ ನಾನು ಚೆನ್ನಾಗಿದ್ದೀನಿ, ಆ ಥರ ಗಾಡ್ಸ್ ಗ್ರೇಸ್. ಆಲ್ ಯುವರ್ ವರ್ಕ್ಸ್ ಆರ್ ಗೋಯಿಂಗ್ ವೆಲ್. ನಿಮ್ಮೆಲ್ಲ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದಾವೆ. ದಟ್ಸ್ ಬೈ ಗಾಡ್ಸ್ ಗ್ರೇಸ್. ದೇವ್ರ ದಯದಿಂದ ಚೆನ್ನಾಗಿ ನಡೀತಾ ಇದ್ದಾವೆ. ಯಾರಾದರೂ ಒಂದು ಒಳ್ಳೆ ಸಹಾಯದ ಕಾರ್ಯನೋ, ಏನೋ ಒಂದು ಸಮಾಜ ಕಾರ್ಯ, ಏನೋ ಒಳ್ಳೆ ಕೆಲಸ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಒಳ್ಳೆ ಕೆಲಸ ಮಾಡಿದರೆ ಶಬಾಷ್ಗಿರಿ ಕೊಡಬೇಕಲ್ವಾ? ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಹಲೋ ರಾಜು, ವೆರಿ ನೈಸ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ದಟ್ಸ್ ಸೋ ಕೈಂಡ್ ಆಫ್ ಯು. ಒಳ್ಳೆ ಕೆಲಸ ಮಾಡಿದೀಯಾ, ಭಾಳ ಖುಷಿ ಆಯಿತು. ಆ ಥರ. ದಟ್ಸ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಒಳ್ಳೆ ಕೆಲಸ ಮಾಡಿದ್ದೀರಾ, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಇವತ್ತು ಬೆಳಗ್ಗೆ ನಾನು ಇಬ್ಬರಿಗೆ ಸ್ಕೂಲಿಗೆ ಸೇರಿಸಿ ಬಂದೆ. ಪಾಪ ಅವರಮ್ಮ ಭಾಳ ಕಷ್ಟಪಡ್ತಾಯಿದ್ರು. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಒಳ್ಳೆ ಕೆಲಸ ಮಾಡಿದ್ದೀರಾ, ಆ ಥರ. ಹೌ ಡೇರ್ ಯು, ಎಷ್ಟು ಧೈರ್ಯ ನಿನಗೆ. ಹೌ ಡೇರ್ ಯು ಟಾಕ್ ಟು ಮೀ. ನನ್ನ ಹತ್ರ ಮಾತಾಡ್ಲಿಕ್ಕೆ ಎಷ್ಟು ಧೈರ್ಯನೇ ನಿನಗೆ. ಹೌ ಡೇರ್ ಯು ಅಂದರೆ ಎಷ್ಟು ಧೈರ್ಯ ಅಂತೇಳ್ಬಿಟ್ಟು. ಹೌ ಡೇರ್ ಯು, ಎಷ್ಟು ಧೈರ್ಯ, ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಯು ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ. ಹೌ ಡೇರ್ ಯು, ನೀನು ನನ್ನ ಮುಂದೆ ಕೂತ್ಕೊಂಡಿದೀಯಾ, ಎಷ್ಟು ಧೈರ್ಯ ನಿನಗೆ. ಆ ರೀತಿಗೆ ಹೌ ಡೇರ್ ಯು. ಸಿಮಿಲರ್ಲಿ, ಹರಿ ಅಪ್, ಬೇಗ ಅಂತೇಳಿ. ಎವ್ರಿ ಒನ್ ಈಸ್ ಮೂವಿಂಗ್, ಹರಿ ಅಪ್, ಬಸ್ ಹ್ಯಾಸ್ ಆಲ್ರೆಡಿ ಅರೈವ್ಡ್. ಹರಿ ಅಪ್, ಬಸ್ ಆಲ್ರೆಡಿ ಬಂತು, ಹರಿ ಅಪ್, ಬಾ ಬೇಗ ಬಾ. ಹರಿ ಅಪ್ ಅಂದರೆ ಬೇಗ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದು ಸ್ವಲ್ಪ ಸ್ಪೀಡ್ ಆಗಲಿ ಅನ್ನೋ ಟೈಮಲ್ಲಿ. ನೆಕ್ಸ್ಟ್, ವೆಯ್ಟ್ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ತಡೀರಿ. ವೆಯ್ಟ್ ಫಾರ್ ಎ ವೈಲ್ ಯೂಸ್ ಮಾಡಿ ಇದನ್ನು. ವೆಯ್ಟ್ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ತಡೀರಿ ಅಂತೇಳಿ. ಮಮ್ಮಿ, ಐ ಆಮ್ ವೇಟಿಂಗ್
ಪ್ಲೀಸ್ ಬ್ರಿಂಗ್ ಮೀ ಒನ್ ಮೋರ್ ಚಪಾತಿ. ಅಮ್ಮ ನಾನು ಇಲ್ಲಿ ಕಾಯ್ತಾ ಇದ್ದೀನಿ, ಒಂದು ಚಪಾತಿ ತೊಗೊಂಡು ಬಾ. ಓ ಪ್ಲೀಸ್ ವೆಯ್ಟ್ ಫಾರ್ ಎ ವೈಲ್, ಒಂದು ಸ್ವಲ್ಪ ತಡೀರಿ, ಒಂದು ಸ್ವಲ್ಪ ತಡಿಯಪ್ಪ, ವೆಯ್ಟ್ ಫಾರ್ ಎ ವೈಲ್ ಅಂತೇಳ್ಬಿಟ್ಟು. ಹೌದಲ್ಲ ಸರ್, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಸಿನ್ಸ್ ಹಾಫ್ ಆನ್ ಅವರ್. ಸರ್ ಅದನ್ನು ಅರ್ಧ ಗಂಟೆಯಿಂದ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಯಾ ಪ್ಲೀಸ್ ವೆಯ್ಟ್ ಫಾರ್ ಎ ವೈಲ್. ಆಯ್ತಪ್ಪ ಪ್ಲೀಸ್ ವೆಯ್ಟ್ ಫಾರ್ ಎ ವೈಲ್, ಸ್ವಲ್ಪ ತಡಿಯಪ್ಪ, ಐ ಆಮ್ ಡೂಯಿಂಗ್ ಸಮಥಿಂಗ್ ಇಯರ್, ನಾನು ಇಲ್ಲಿ ಏನೋ ಕೆಲಸ ಮಾಡ್ತೀನಿ, ವೆಯ್ಟ್ ಫಾರ್ ಎ ವೈಲ್, ಸ್ವಲ್ಪ ತಡೀರಿ. ಡೂ ಇಟ್ ಯುವರ್ ಸೆಲ್ಫ್, ಇದನ್ನು ನೀವೇ ಮಾಡಿ, ಸರ್ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಇನ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ನೋ, ಡೂ ಇಟ್ ಯುವರ್ ಸೆಲ್ಫ್. ಸರ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೀನೇ ಮಾಡು, ಇಷ್ಟ ತನಕ ಹೇಳ್ಕೊಟ್ಟಿಲ್ಲ ನಾನು, ಡೂ ಇಟ್ ಯುವರ್ ಸೆಲ್ಫ್. ಯಾರಿಗಾದ್ರೂ ಏನಾದರೂ ಸ್ವಲ್ಪ ಹೇಳ್ಕೊಟ್ಟಿರ್ತೀರಾ, ಅದೇ ಮತ್ತೆ ಪದೇ ಪದೇ ಕೇಳ್ತಿರ್ತಾರೆ, ಅವಾಗ ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗತ್ತೆ. ಡೂ ಇಟ್ ಯುವರ್ ಸೆಲ್ಫ್, ನೀವೇ ಮಾಡಿ, ಡೂ ಇಟ್ ಯುವರ್ ಸೆಲ್ಫ್. ಒನ್ ಮೋರ್ ಅಂದರೆ ಇನ್ನೊಂದು, ಈಗ ತಾನೇ ಹೇಳಿದೆ ನೋಡಿ, ಮಮ್ಮಿ ಐ ಆಮ್ ವೇಟಿಂಗ್, ಐ ನೀಡ್ ಒನ್ ಮೋರ್ ಚಪಾತಿ, ಐ ವಾಂಟ್ ಒನ್ ಮೋರ್ ಚಪಾತಿ, ಮತ್ತೊಂದು ಚಪಾತಿ ಬೇಕು. ಐ ವಾಂಟ್ ಒನ್ ಮೋರ್ ಚಪಾತಿ, ನನಗೆ ಮತ್ತೊಂದು ಚಪಾತಿ ಬೇಕು. ಒನ್ ಮೋರ್ ಅಂದರೆ ಇನ್ನೊಂದು. ಒನ್ಸ್ ಮೋರ್ ಅಂತ ಕೇಳಿದಿರಲ್ವ? ಒನ್ಸ್ ಮೋರ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸಮನ್ ಈಸ್ ಸಿಂಗಿಂಗ್ ಆರ್ ಸಮನ್ ಈಸ್ ಗಿವಿಂಗ್ ಡೈಲಾಗ್, ಸಮನ್ ಈಸ್ ಡೆಲಿವರಿಂಗ್ ನೈಸ್ ಸ್ಪೀಚಸ್, ಅಂಥ ಟೈಮಲ್ಲಿ ಅದನ್ನು ಮತ್ತೆ ಕೇಳಬೇಕು ಅಂತ ನಿಮಗೆ ಅನಿಸಿದರೆ ಒನ್ಸ್ ಮೋರ್ ಅಂತ ಹೇಳ್ಬೋದು. ಎಸ್, ಒನ್ಸ್ ಮೋರ್. ಇಲ್ಲಿ ಒನ್ ಮೋರ್ ಅಂದರೆ ಇನ್ನೊಂದು. ಟೂ ಮೋರ್ ಅಂತಂದರೆ ಇನ್ನೆರಡು. ಮಮ್ಮಿ ಐ ವಾಂಟ್ ಟೂ ಮೋರ್ ಚಪಾತೀಸ್, ನನಗೆ ಇನ್ನೊಂದೆರಡು ಚಪಾತಿ, ಆ ಥರ. ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಿನ್ನ ಕೆಲಸ ನೀನು ನೋಡಿಕೋ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಕೆಲಸ ನೀವು ಮಾಡ್ತಾ ಇರ್ತೀರ, ನಿಮಗೆ ಡಿಸ್ಟರ್ಬ್ ಆಗೋ ಥರ ಪ್ರತಿಯೊಂದರಲ್ಲೂ ಇನ್ನೊಬ್ಬ ವ್ಯಕ್ತಿ ಮೂಗು ತೋರಿಸ್ತಾ ಇರ್ತಾರೆ. ಆವಾಗ ನಿನ್ನ ಕೆಲಸ ನೀನು ನೋಡ್ಕೊಳ್ಳಯ್ಯ ಅಂತೇಳ್ಬಿಟ್ಟು ಹೇಳಬೇಕಾಗ್ತದೆ. ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಿಂದು ಎಷ್ಟೈತೆ ಅಷ್ಟು ನೋಡ್ಕೋ ಅಂತಾರೆ ನೋಡಿ, ಆ ಥರ. ಮೈಂಡ್ ಯುವರ್ ಓನ್ ಬಿಸ್ನೆಸ್, ಡೋಂಟ್ ಪುಟ್ ಯುವರ್ ಹ್ಯಾಡ್ ಇನ್ ಟು ಮೈ ವರ್ಡ್ಸ್. ನನ್ನ ಕೆಲಸದ ಬಗ್ಗೆ ನೀನು ಮಾತಾಡೋಕೆ ಹೋಗಬೇಡ. ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ ಹೋಗು ಅನ್ನೋ ಟೈಮಲ್ಲಿ. ವಾಟ್ ನಾನ್ ಸೆನ್ಸ್, ಎಂಥ ಅವಿವೇಕ, ವಾಟ್ ನಾನ್ ಸೆನ್ಸ್ ಈಸ್ ಟಾಕಿಂಗ್. ಏನಂತ ಅವಿವೇಕದ ಮಾತಾಡ್ತಾನ್ರಿ ಅವನು. ವಾಟ್ ನಾನ್ ಸೆನ್ಸ್ ಅಂದರೆ, ಯಾರಾದರೂ ಒಬ್ಬರು ಏನೋ ಮಾಡ್ತಾ ಇದ್ದಾರೆ ಅಥವಾ ಮಾತಾಡ್ತಾ ಇದ್ದಾರೆ ಅಂದಾಗ, ಮತ್ತು ಅದರಲ್ಲಿ ಯಾವುದೇ ಉರುಳು ಅಥವಾ ತಿರುಳು ಇಲ್ಲ ಅಂತ ಹೇಳಿದಾಗ, ಅಂಥ ಟೈಮಲ್ಲಿ ವಾಟ್ ನಾನ್ ಸೆನ್ಸ್ ಅಂತ ಯೂಸ್ ಮಾಡ್ಬೋದು. ವಾಟ್ ನಾನ್ ಸೆನ್ಸ್, ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಇಯರ್, ಏನು ಮಾಡ್ತಾ ಇದೆಯಾ ಇಲ್ಲಿ ಅವಿವೇಕಿ, ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಇಯರ್, ಆ ಥರ. ಅಂದರೆ ಏನೋ ಕೆಲಸ ಮಾಡ್ತಿರ್ತಾರೆ, ಅದರಿಂದ ಏನೂ ಯೂಸ್ ಇರಲ್ಲ ಅಂಥ ಟೈಮಲ್ಲಿ. ಈಸ್ ಇಟ್, ಹೌದಾ, ಟುಡೇ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಈಸ್ ಇಟ್, ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ, ಈಸ್ ಇಟ್, ಹೌದಾ, ಆ ಥರ. ಎಸ್. ನೆಕ್ಸ್ಟು, ಪ್ಲೀಸ್ ಬಿ ಸೈಲೆನ್ಸ್. ಇಫ್ ದ ಪೀಪಲ್ ಆರ್ ಅ ಕ್ರೌಡ್ ಆಫ್ ಪೀಪಲ್ ಹ್ಯಾಸ್ ಬೀನ್ ಟಾಕಿಂಗ್ ಟೂ ಮಚ್, ದೇ ಆರ್ ಮೇಕಿಂಗ್ ನೋ ಮೋರ್ ನೈಸ್ ಅಂತ ಹೇಳಿದ್ರೆ, ಭಾಳಷ್ಟು ಗಲಾಟೆ ಮಾಡ್ತಾ ಇದ್ದಾಗ, ಐ ಕ್ಯಾನ್ ಟೆಲ್ ದೆಮ್ ದ ಪ್ಲೀಸ್ ಬಿ ಸೈಲೆನ್ಸ್, ವಿಲ್ ಯು ಪ್ಲೀಸ್ ಬಿ ಸೈಲೆನ್ಸ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ, ಪ್ಲೀಸ್ ಬಿ ಸೈಲೆನ್ಸ್. ಬಿ ಅಂದರೆ ಇರೋದು, ಸೈಲೆನ್ಸ್ ಅಂದರೆ ಶಾಂತವಾಗಿ ಅಥವಾ ಸುಮ್ಮನೆ ಅಂತ. ಪ್ಲೀಸ್ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಎಸ್. ಶಲ್ ಐ ಗೋ, ನಾನು ಹೋಗ್ಲಾ, ಶಲ್ ಐ ಕಮ್ ಅಂದರೆ ನಾನು ಬರಲ್ಲ. ಇಲ್ಲಿ ಗೋ ಇದೆಯಲ್ಲ, ಗೋ ಇರೋ ಪ್ಲೇಸಲ್ಲಿ ನೀವು ಯಾವ ವರ್ಬ್ ಹಾಕ್ಕೊಳ್ತೀರೋ ಆ ಕೆಲಸ ಮಾಡೋದ್ರ ಬಗ್ಗೆ ಆಗುತ್ತೆ. ಶಲ್ ಐ ಗೋ, ನಾನು ಹೋಗ್ಲಾ. ಶಲ್ ಐ ಕಮ್, ನಾನು ಬರಲ್ಲ. ಶಲ್ ಐ ಸಿಟ್, ನಾನು ಕೂತ್ಕೊಡ್ಲಾ. ಶಲ್ ಐ ಡ್ರಿಂಕ್, ನಾನು ಕುಡಿಲ್ಲ. ಈ ಥರ ಯೂಸ್ ಮಾಡಿ, ನಾನು ಹೋಗ್ಲಾ. ಎಸ್, ಶಲ್ ಐ ಗೋ. ನೆಕ್ಸ್ಟ್, ಎಸ್ ಬೈ ಆಲ್ ಮೀನ್ಸ್. ಅಫ್ಕೋರ್ಸ್ ಅಂತ ಹೇಳಿದ್ರಲ್ಲ, ಸೇಮ್ ಅದೇ ಥರ ಬೈ ಆಲ್ ಮೀನ್ಸ್. ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್ ಫಾರ್ ಎ ವೈಲ್? ಅಫ್ಕೋರ್ಸ್. ಆರ್ ಎಸ್ ಬೈ ಆಲ್ ಮೀನ್ಸ್, ನಾನು ನಿಮ್ಮ ಮೊಬೈಲನ್ನು ಸ್ವಲ್ಪ ಯೂಸ್ ಮಾಡ್ಬೋದಾ? ಬೈ ಆಲ್ ಮೀನ್ಸ್, ಏನೋ ಅಭ್ಯಂತರ ಇಲ್ಲ, ಯೂಸ್ ಮಾಡಿ ಅಂತೇಳ್ಬಿಟ್ಟು. ಬೈ ಆಲ್ ಮೀನ್ಸ್, ಏನೋ ಸಮ್ಮನ್ ಹ್ಯಾಸ್ ರಿಕ್ವೆಸ್ಟೆಡ್ ಸಮಥಿಂಗ್ ಫಾರ್ ಯು ಆ್ಯಂಡ್ ಯು ಆರ್ ಸೇಯಿಂಗ್ ಓಕೆ ಅಂತ ಹೇಳಿದಾಗ, ಬೈ ಆಲ್ ಮೀನ್ಸ್, ಏನು ತೊಂದರೆ ಇಲ್ಲ. ಗೋ ಅಪ್, ಮೇಲೆ ಹೋಗಿ. ಗೋ ಅಂದರೆ ಮೇಲೆ ಅಲ್ವಾ, ಅಪ್ ಅಂದರೆ ಮೇಲೆ, ಗೋ ಅಂದರೆ ಹೋಗಿ, ಮೇಲೆ ಹೋಗಿ, ಗೋ ಅಪ್. ಗೋ ಡೌನ್, ಕೆಳಗೆ ಹೋಗಿ. ಗೆಟ್ ಆಫ್, ಕೆಳಗೆ ಇಳೀರಿ. ಇದನ್ನು ಬಂದಾಗ ಗೆಟ್ ಆಫ್ ದ ಬಸ್ ಇಳೀರಿ. ಗೆಟ್ ಆಫ್ ದ ಬಸ್ ಅಂದರೆ ಬಸ್ಸನ್ನು ಇಳೀರಿ. ಗೆಟ್ ಆಫ್ ದ ಬೈಕ್ ಇಳೀರಿ. ಗೆಟ್ ಆಫ್ ದ ಟ್ರೈನ್ ಇಳೀರಿ, ಟ್ರೈನಿಂದ ಇಳೀರಿ, ಆ ಥರ. ಗೆಟ್ ಆಫ್ ಆಟೋದಿಂದ ಇಳೀರಿ, ಈ ಥರ ಯೂಸ್ ಮಾಡ್ತೀರಾ. ಗೆಟ್ ಆನ್ ಅಂದರೆ ಹತ್ತೋದು. ಗೆಟ್ ಆನ್ ದ ಬಸ್ ಗೆಟ್ ಆನ್ ಟು ಅಂತಾರೆ, ಅದು ದಟ್ಸ್ ರಾಂಗ್. ಗೆಟ್ ಆನ್ ದ ಬಸ್ ಹತ್ತಿ. ಗೆಟ್ ಆನ್ ಬೈಕ್ ಹತ್ತಿ. ಗೆಟ್ ಆನ್ ಟ್ರೈನ್ ಹತ್ತಿ. ಗೆಟ್ ಆನ್ ಮೈ ಬ್ಯಾಕ್ ಅಂದರೆ ನನ್ನ ಬೆನ್ನ ಮೇಲೆ ಹತ್ಕೊಳ್ಳೋದು, ಈ ಥರ ಗೆಟ್ ಆನ್.
ಲೆಟ್ ಇಟ್ ಬಿ, ಇರಲಿ ಬಿಡಿ, ಹೋಗಲಿ ಬಿಡಿ. ಸಮ್ಮನ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ಗಾಸಿಪ್ಸ್ ಅಬೌಟ್ ಯು, ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ನೀವು ಗಲಾಟೆ ಮಾಡ್ತೀರ ಹೋಗಿ. ಯು ಟಾಕ್ಡ್ ಸಮಥಿಂಗ್ ಅಬೌಟ್ ಮೀ, ಹೌ ಡೇರ್, ನನ್ನ ಬಗ್ಗೆ ಏನೋ ಮಾತಾಡೋದಂತ ಎಷ್ಟು ಧೈರ್ಯ ನಿನಗೆ, ಎದುರಿಗಿರೋ ಲೆಟ್ ಇಟ್ ಬಿ, ಹೋಗಲಿ ಬಿಡ್ರಿ, ಅಥವಾ ಇರಲಿ ಬಿಡಿ, ಹೋಗಲಿ ಬಿಡಿ, ಲೆಟ್ ಇಟ್ ಬಿ ಅಂತೇಳ್ಬಿಟ್ಟು ಹೇಳ್ತೀವಿ. ಇರಲಿ ಬಿಡಿ, ಹೋಗಲಿ ಬಿಡಿ. ಓಕೆ, ಡೋಂಟ್ ಗೋ, ಹೋಗಬೇಡ, ಇಲ್ಲಿ ಏನಾದರೂ ಬಳಕೆ ಮಾಡ್ಬೋದು. ಡೋಂಟ್ ಗೋ, ಹೋಗಬೇಡ, ಅಥವಾ ಡೋಂಟ್ ಕಮ್, ಬರಬೇಡ, ಡೋಂಟ್ ಸಿಟ್, ಕೂತ್ಕೋಬೇಡ, ಡೋಂಟ್ ಟಾಕ್, ಮಾತಾಡಬೇಡ ಅಲ್ವಾ. ಆ ವರ್ಬ್ಸ್ ನೀವು ಯಾವುದಾದ್ರೂ ಹಾಕ್ಕೊಂಡು ಯೂಸ್ ಮಾಡಿ, ಕೇಳೋದಲ್ಲ, ಆದಷ್ಟು ಬಳಕೆ ಮಾಡಿ. ಲೆಟ್ ಮೀ ನೋ, ನನಗೆ ತಿಳಿಸಿ. ಲೆಟ್ ಮೀ ನೋ ಅಂತಂದರೆ ನನಗೆ ಗೊತ್ತು ಮಾಡಿ, ನನಗೆ ತಿಳಿಸ್ಕೊಡಿ, ಲೆಟ್ ಮೀ ನೋ ಅಂತ ಹೇಳ್ತೀವಿ. ಪ್ಲೀಸ್ ಲೆಟ್ ಮೀ ನೋ ವ್ಯಾನ್ ಬಸ್ ಅರೈವ್, ಸರ್ ಬಸ್ ಯಾವಾಗ ಬರುತ್ತೆ ಅಂತ ಸ್ವಲ್ಪ ನನಗೆ ತಿಳಿಸ್ತೀರಾ. ನಮಗೆ ಅಷ್ಟು ಲಾಂಗ್ ಸೆಂಟೆನ್ಸ್ ಇನ್ನೂ ಮಾಡ್ಲಿಕ್ಕೆ ಬರಲ್ಲಲ್ವಾ. ಸರ್ ಬಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸರ್, ಪ್ಲೀಸ್ ಲೆಟ್ ಮೀ ನೋ, ಸರ್ ಬಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಪ್ಲೀಸ್ ತಿಳಿಸಿ ಸರ್. ಅಂದರೆ ನನಗೆ ಬಸ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡಿ, ಲೆಟ್ ಮೀ ನೋ ದ ಫೀಸ್ ಎಷ್ಟು ಅಂತ ಸ್ವಲ್ಪ ತಿಳಿಸ್ತೀರಾ. ಲೆಟ್ ಮೀ ನೋ ವಾಟ್ ದ ಫೀಸ್ ಯು ಚಾರ್ಜ್, ಆ ಥರ ಲೆಟ್ ಮೀ ನೋ ಅಂದರೆ ತಿಳಿಸಿ. ಇವಾಗ ಸಂಜೆ ಬರ್ತೀರಾ ನೀವು, ನೋಡ್ತೀನಿ, ಬಟ್ ಲೆಟ್ ಮೀ ನೋ, ನನಗೆ ತಿಳಿಸಿ ಯಾವಾಗ ಬರ್ತೀರಾ ಅಂತ. ಐ ಡೋಂಟ್ ವಾಂಟ್, ನನಗೆ ಬೇಡ. ಐ ಡೋಂಟ್ ವಾಂಟ್, ನನಗೆ ಬೇಡ. ಎಸ್. ಗೋ ಆ್ಯಂಡ್ ಆಸ್ಕ್, ಹೋಗಿ ಕೇಳು. ನೋಡಿ ಇಲ್ಲಿ ಎರಡೆರಡು ವರ್ಬ್ಗಳನ್ನು, ಗೋ ಆ್ಯಂಡ್ ಆಸ್ಕ್ ಅಂದರೆ ಎರಡೆರಡು ಅಂದರೆ ಫಸ್ಟ್ ಈ ಕೆಲಸ ಮಾಡಿ ಆಮೇಲೆ ಈ ಕೆಲಸ ಮಾಡು ಅಂತ. ಗೋ ಆ್ಯಂಡ್ ಆಸ್ಕ್, ಹೋಗಿ ಕೇಳು. ಗೋ ಆ್ಯಂಡ್ ಸಿಟ್ ಅಂದರೆ ಹೋಗಿ ಕುತ್ಕೋ, ಕುಳಿತುಕೋ ಅಂತ ಹೇಳ್ಬಿಟ್ಟು. ಗೋ ಆ್ಯಂಡ್ ಸಿಂಗ್, ಹೋಗಿ ಹಾಡು ಹೇಳು. ಗೋ ಆ್ಯಂಡ್ ಕಮ್, ಸರಿ ಹೋಗಿ ಬಾ. ಓಕೆ, ಯು ಕ್ಯಾನ್ ಗೋ ಆ್ಯಂಡ್ ಕಮ್, ಹೋಗಿ ಬಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಗೋ ಆ್ಯಂಡ್ ಕಮ್, ಗೋ ಆ್ಯಂಡ್ ಆಸ್ಕ್, ಎನಿಥಿಂಗ್, ಈ ಥರ ನೀವು ಯೂಸ್ ಮಾಡ್ಕೊಳ್ಬೋದಾಗಿದೆ. ಸಿಮಿಲರ್ಲಿ ಲೈ ಡೌನ್ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ಮಲಗಿ. ಇಲ್ಲಿ ಲೈ ಅಂತಂದರೆ ಹಾಗೆ ಸ್ವಲ್ಪ ಹೊತ್ತು ಉಳ್ಕೊಳ್ಳೋದು ಅಂತ ಹೇಳಲ್ಲ. ಅಯ್ಯೋ ಭಾಳ ಯು ಆರ್ ವೆರಿ ಮಚ್ ಟೈರ್ಡ್, ಪ್ಲೀಸ್ ಲೈ ಡೌನ್ ಫಾರ್ ಎ ವೈಲ್. ಅಯ್ಯೋ ನೀವು ಭಾಳ ಸುಸ್ತಾಗಿದ್ದೀರ ಅಂತ ಸ್ವಲ್ಪ ಹಂಗೆ ಕೇಳ್ರಿ ಅಂತಾರೆ ನೋಡಿ. ಸ್ವಲ್ಪ ಹೊತ್ತು ಮಲಗಿ ಅಂತೇಳ್ಬಿಟ್ಟು ಲೈ ಡೌನ್ ಫಾರ್ ಎ ವೈಲ್. ಲೈ ಡೌನ್ ಅಂತಂದರೆ ಹಂಗೆ ಕೆಳಗಡೆಗೆ ಉರುಳೋದು ಅಂತೇಳ್ಬಿಟ್ಟು, ಮಲಗೋದು ಅಂತೇಳ್ಬಿಟ್ಟು. ಫಾರ್ ಎ ವೈಲ್ ಅಂದರೆ ಒಂದು ಸ್ವಲ್ಪ ಹೊತ್ತು, ಫಾರ್ ಎ ವೈಲ್ ಅಂದರೆ ಒಂದು ಸ್ವಲ್ಪ ಹೊತ್ತು. ಇವನ್ನೆಲ್ಲ ಸಪ್ರೇಟಾಗಿ ಬೇಕಾದ್ರೆ ಬರ್ಕೊಳ್ಳಿ ಇದನ್ನು. ಸಿಮಿಲರ್ಲಿ ಡೋಂಟ್ ಡೂ ಲೈಕ್ ದಿಸ್, ಈ ಥರ ಮಾಡಬೇಡ. ಯಾರಾದರೂ ಸಮನ್ ಹ್ಯಾಸ್ ಡನ್ ಸಮಥಿಂಗ್ ಬಟ್ ಯು ಆರ್ ನಾಟ್ ಲೈಕಿಂಗ್ ದ ವರ್ಡ್ ಬಟ್ ಯು ಆರ್ ನಾಟ್ ಲೈಕಿಂಗ್ ವಾಟ್ ಈ ಹ್ಯಾಸ್ ಡನ್. ಯಾರೊಬ್ರು ಏನೋ ಕೆಲಸ ಮಾಡಿದರೆ ನೀವು ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಆವಾಗ ಡೋಂಟ್ ಡೂ ಲೈಕ್ ದಿಸ್, ಈ ಥರ ಮಾಡಬೇಡ. ಡೋಂಟ್ ಡೂ ಲೈಕ್ ದಿಸ್, ಇಲ್ಲಿ ನೋಡಿ ಡೋಂಟ್ ಡೂ, ಮಾಡಬೇಡ. ಇಲ್ಲಿ ನೋಡಿದ್ರೆ ಡೋಂಟ್ ಗೋ ಅಂದರೆ ಹೋಗಬೇಡ ಅಲ್ವಾ, ಡೋಂಟ್ ಡೂ ಅಂದರೆ ಮಾಡಬೇಡ. ಡೋಂಟ್ ಡೂ ಲೈಕ್ ದಿಸ್, ಡೋಂಟ್ ಡೂ ಲೈಕ್ ದಿಸ್, ಈ ಥರ ಲೈಕ್ ದಿಸ್ ಅಂದರೆ ಈ ಥರ. ಇಲ್ಲಿ ನೋಡಿ ಡೋಂಟ್ ಗೋ ಲೈಕ್ ದಿಸ್ ಅಂದರೆ ಈ ಥರ ಹೋಗಬೇಡ. ಅದೇ ಥರ ಇಲ್ಲಿ ಡೋಂಟ್ ಡೂ ಲೈಕ್ ದಿಸ್ ಅಂದರೆ ಈ ಥರ ಮಾಡಬೇಡ. ಡೋಂಟ್ ಡೂ ಲೈಕ್ ದ್ಯಾಟ್ ಅಂತಂದರೆ ಆ ಥರ ಮಾಡಬೇಡ. ಎಸ್. ಡೋಂಟ್ ರಿಪೀಟ್ ಇಟ್ ಅಗೇನ್, ಯಾರಾದರೂ ಏನೋ ಒಂದು ತಪ್ಪು ಕೆಲಸ ಏನೋ ಮಾಡಿದ್ದಾರೆ, ಅದು ಮತ್ತೆ ಮರುಕಳಿಸಬಾರ್ದು, ಆ ಥರ ನೀವೇನೋ ಎಚ್ಚರಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಡೋಂಟ್ ರಿಪೀಟ್ ಇಟ್ ಅಗೇನ್. ಡೋಂಟ್ ರಿಪೀಟ್, ಇದನ್ನು ಮತ್ತೆ ಮಾಡಬೇಡ, ಇದನ್ನು ಮರುಕಳಿಸಬೇಡ. ಇಟ್ ಅಗೇನ್, ಇದನ್ನು ಮತ್ತು ಇದನ್ನೇ ಮಾಡಬೇಡ, ಮತ್ತು ರಿಪೀಟ್ ಇದನ್ನ ಮಾಡಬೇಡ ಅಂತೇಳಿ. ಡೋಂಟ್ ರಿಪೀಟ್ ಇಟ್ ಅಗೇನ್, ಡೋಂಟ್ ರಿಪೀಟ್ ಇಟ್ ಅಗೇನ್, ಮತ್ತು ಇದನ್ನು ಮಾಡಬೇಡ. ಎಸ್. ಸಿಮಿಲರ್ಲಿ ನೆಕ್ಸ್ಟ್, ಗೋ ಆ್ಯಂಡ್ ಬ್ರಿಂಗ್ ಹಿಮ್, ಹೋಗಿ ಕರೆದುಕೊಂಡು ಬಾ. ಗೋ ಆ್ಯಂಡ್ ಬ್ರಿಂಗ್, ಹೋಗಿ ಕರ್ಕೊಂಡು ಬಾ. ಗೋ ಆ್ಯಂಡ್ ಸಿಟ್, ಆ ಥರ ಹೇಳಿದ್ವಲ್ಲ. ಇಲ್ಲಿ ಗೋ ಆ್ಯಂಡ್ ಬ್ರಿಂಗ್ ಅಂದರೆ ಹೋಗಿ ಕರೆದುಕೊಂಡು ಬಾ. ಹಿಮ್ ಅಂದರೆ ಅವನನ್ನಲ್ವಾ. ಗೋ ಆ್ಯಂಡ್ ಬ್ರಿಂಗ್ ಹರ್ ಅಂತಂದರೆ ಅವಳನ್ನು, ಹೋಗಿ ಅವಳನ್ನು ಕರ್ಕೊಂಡು ಬಾ. ಗೋ ಆ್ಯಂಡ್ ಬ್ರಿಂಗ್ ಹಿಮ್, ಅವನನ್ನು ಕರ್ಕೊಂಡು ಬಾ, ಹೋಗಿ. ಗೋ ಆ್ಯಂಡ್ ಬ್ರಿಂಗ್ ಹರ್, ಹೋಗಿ ಅವಳನ್ನು ಕರೆದುಕೊಂಡು ಬಾ. ಅದೇ ಥರ ಗೋ ಆ್ಯಂಡ್ ಬ್ರಿಂಗ್ ದೆಮ್, ಹೋಗಿ ಅವರನ್ನು ಕರೆದುಕೊಂಡು ಬಾ. ಗೋ ಆ್ಯಂಡ್ ಬ್ರಿಂಗ್ ರಮೇಶ್, ಹೋಗಿ ರಮೇಶ್ನನ್ನು ಕರೆದುಕೊಂಡು ಬಾ. ಈ ಥರ ನೀವು ಯೂಸ್ ಮಾಡ್ತಾ ಹೋಗಿ. ಎಸ್. ಥ್ರೋ ಅನ್ವಾಂಟೆಡ್ ಒನ್ಸ್ ಆರ್ ಡಿಸ್ಪೋಸ್ ಆಫ್ ಅನ್ವಾಂಟೆಡ್ ಒನ್ಸ್, ಬೇಡವಾಗಿದ್ದನ್ನು ಬಿಸಾಕಿ. ಜಸ್ಟ್ ಇಮ್ಯಾಜಿನ್ ದಟ್ ಆಫ್ಟರ್ ಅ ಲಾಂಗ್ ಟೈಮ್ ಯು ಆರ್ ಡಸ್ಟಿಂಗ್ ಯುವರ್ ಹೋಮ್, ತುಂಬ ದಿನಗಳ ನಂತರವಾಗಿ ಯು ಆರ್ ಡಸ್ಟಿಂಗ್ ಯುವರ್ ಹೋಮ್, ನಿಮ್ಮ ಮನೆ ಧೂಳು ತೆಗಿತಾ ಇದ್ದೀರಿ ಅಂದಾಗ ಯು ಮೇ ಫೈಂಡ್ ಸಮ್ ಅನ್ವಾಂಟೆಡ್ ಥಿಂಗ್ಸ್ ದೇರ್, ಅದಲ್ವ, ನಿಮಗೆ ಬೇಡವಾದ ವಸ್ತುಗಳೆಲ್ಲ ಇರ್ತದೆ. ಅಂಥ ಟೈಮಲ್ಲಿ ಅದು ಬೇಡವಾಗಿದ್ದನ್ನು ಬಿಸಾಕಬೇಕು ಅಂತ ಹೇಳಿದಾಗ ಥ್ರೋ ಅನ್ವಾಂಟೆಡ್ ಒನ್ಸ್ ಅಥವಾ ಡಿಸ್ಪೋಸ್ ಆಫ್ ಅನ್ವಾಂಟೆಡ್ ಒನ್ಸ್. ಥ್ರೋ ಅಂದರೆ ಎಸೆಯೋದು, ಡಿಸ್ಪೋಸ್ ಅಂದರೆ ವಿಲೇವಾರಿ ಮಾಡೋದು ಅಂತೇಳ್ಬಿಟ್ಟು ಒಂದೇ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಎಸ್. ಐ ಕೇಮ್ ಟು ನೋ, ನನಗೆ ಗೊತ್ತಾಯಿತು. ಭಾಳ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಐ ಕೇಮ್ ಟು ನೋ.
ಐ ಕೇಮ್ ಟು ನನಗೆ ಗೊತ್ತಾಯಿತು. ರಾಧಕ ಇವತ್ತು ನನ್ನ ಮಗಳದು ರಿಸಲ್ಟ್ ಬಂತು, ಏನಾಯಿತು ಗೊತ್ತಾ? ಓ ಐ ಕೇಮ್ ಟು ನೋ, ನನಗೆ ಗೊತ್ತಾಯಿತು, ನನಗೆ ಗೊತ್ತಾ, ಐ ಕೇಮ್ ಟು ನೋ. ಹೌ ಡಿಡ್ ಯು ಕಮ್ ಟು ನೋ? ಹೇ ನಿನಗೆ ಹೆಂಗೆ ಗೊತ್ತಾಯಿತು? ಹೌ ಡಿಡ್ ಯು ಕಮ್ ಟು ನೋ? ಹಾಂ, ನಿನಗೆ ಹೆಂಗೆ ಗೊತ್ತಾಯಿತು? ನನ್ನ ಮಗಳದು ರಿಸಲ್ಟ್ ಏನೋ ಬಂತಪ್ಪ. ಹೌ ಡಿಡ್ ಯು ಕಮ್ ಟು ನೋ? ನನ್ನ ಮಗಳು ರಿಸಲ್ಟ್ ಬಂತು, ನಿನಗೆ ಹೆಂಗೆ ಗೊತ್ತಾಯಿತು? ಹೌ ಡಿಡ್ ಯು ಕಮ್ ಟು ನೋ? ಈ ಥರ ಯೂಸ್ ಮಾಡಿ. ಗೋ ಅ ಲಿಟಲ್ ಫರ್ದರ್, ಗೋ ಅ ಲಿಟಲ್ ಫರ್ದರ್, ಸ್ವಲ್ಪ ಮುಂದೆ ಹೋಗಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಇನ್ ಅ ಕ್ಯೂ and somebody is standing in front of you and you want to tell him to move a little bit further. ಯಾರಾದರೂ ನಿಮ್ಮ ಎದುರುಗಡೆ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಗೋ ಅ ಲಿಟಲ್ ಫರ್ದರ್, ಗೋ ಅ ಲಿಟಲ್ ಫರ್ದರ್. ಸರ್ ವೆರ್ ಇಸ್ ದ ಮೆಡಿಕಲ್ ಸ್ಟೋರ್? ಪ್ಲೀಸ್ ಗೋ ಅ ಲಿಟಲ್ ಫರ್ದರ್, ಸ್ವಲ್ಪ ಮುಂದೆ ಹೋಗಿ ಸರ್ ಸಿಗುತ್ತೆ. ಗೋ ಅ ಲಿಟಲ್ ಫರ್ದರ್ ಯು ವಿಲ್ ಫೈಂಡ್ ಮೆಡಿಕಲ್ ಸ್ಟೋರ್, ಸ್ವಲ್ಪ ಮುಂದೆ ಹೋಗಿ ನಿಮಗೆ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಗೋ ಅ ಲಿಟಲ್ ಫರ್ದರ್, ಅ ಲಿಟಲ್ ಫರ್ದರ್ ಅಂದರೆ ಸ್ವಲ್ಪ ಮುಂದೆ, ಗೋ ಅಂದರೆ ಹೋಗಿ, ಗೋ ಅ ಲಿಟಲ್ ಫರ್ದರ್. ಕಮ್ ಅ ಲಿಟಲ್ ಫರ್ದರ್ ಅಂದರೆ ಇನ್ನು ಸ್ವಲ್ಪ ಮುಂದೆ ಬನ್ನಿ ಅಲ್ವಾ? ಎಸ್. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್, ಯಾರೋ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ, ಅಥವಾ ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ, ಕೆಟ್ಟ ಕೆಲಸ ಮಾಡ್ತಾ ಅವರು ಅದು ಒಳ್ಳೆಯದಲ್ಲ ಅಂತ ಹೇಳಬೇಕಲ್ಲ. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್ ಅಂತ ನೀವು ಹೇಳ್ಬೋದು. ಇದು ಒಳ್ಳೆಯದಲ್ಲ, ಇದು ಸರಿ ಇರಲ್ಲ, ನೋಡಿ ಈ ಥರ ಮಾಡಿದರೆ ಸರಿ. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್ ಟು ಟಾಕ್ ಅಬೌಟ್ ಮೀ, ನನ್ನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನೋಡು ಅಂತ ಹೇಳ್ತೀವಲ್ಲ ಹಾಗೆ. ಜಗಳ ಮಾಡ್ತಿರ್ತಾರೆ ನೋಡಿ, ಇಂಗ್ಲೀಷ್ನಲ್ಲೇ ಜಗಳ ಮಾಡಿ ಇನ್ಮೇಲೆ. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್ ಅಂದರೆ ಸುಮ್ಮನೆ ಕಾಲು ಕೆರ್ಕೊಂಡು ಹೋಗೋದಲ್ಲ, ಅವಶ್ಯಕತೆ ಇದ್ದರೆ ಹೇಳಬೇಕಾಗುತ್ತೆ. ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್, ಇದು ಒಳ್ಳೆಯದಲ್ಲ, ಸರಿ ಇರಲ್ಲ ನೋಡಿ ಈ ಥರ ಮಾಡಿದರೆ. ಯು ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಮೀ ಟು ಶ್ರುತಿ. ನೋ, ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್. ನನ್ನ ಬಗ್ಗೆ ಶ್ರುತಿ ಹತ್ರ ಎಲ್ಲ ಹೇಳಿದೆಯಲ್ಲ, ಇಟ್ಸ್ ಅನ್ಫೇರ್ ಆ್ಯಂಡ್ ಅನ್ಜಸ್ಟ್, ಸರಿ ಇರಲ್ಲ ನೋಡು, ಅನ್ಫೇರ್ ಆ್ಯಂಡ್ ಅನ್ಜಸ್ಟ್ ಅಂತ. ಓಕೆ, ಸಿಮಿಲರ್ಲಿ ಇನ್ನು ಕೊನೆಯ ಸೆಷನ್ನಿಗೆ ಬಂದಿದ್ದೀವಿ. ಪುಟ್ ಆನ್ ಕ್ಲಾತ್ಸ್. ರಾಜು, ಯು ಆರ್ ಗೆಟಿಂಗ್ ಲೇಟ್ ಟು ದ ಸ್ಕೂಲ್, ಪ್ಲೀಸ್ ಪುಟ್ ಆನ್ ದ ಕ್ಲಾತ್ಸ್. ರಾಜು, ಶಾಲೆಗೆ ಟೈಮ್ ಆಗ್ತಾಯಿದೆ, ಬಟ್ಟೆ ಹಾಕೋ. ಪುಟ್ ಆನ್ ಕ್ಲಾತ್ಸ್, ಪುಟ್ ಆನ್ ಕ್ಲಾತ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಇಟ್ ಟು ಯು? ವಾಟ್ ಈಸ್ ಇಟ್ ಟು ಯು? ಅವನು ನಿನಗೆ ಏನಾಗಬೇಕು? ಜಸ್ಟ್ ಇಮ್ಯಾಜಿನ್ ದಟ್ ಯು ಫೈಂಡ್ ಯುವರ್ ಓಲ್ಡ್ ಫ್ರೆಂಡ್ ವಿತ್ ಅನದರ್ ಒನ್ whom you do not know properly. ನೀವು ನಿಮ್ಮ ಫ್ರೆಂಡನ್ನು ಭೇಟಿ ಮಾಡಿದ್ದೀರಿ, ಅವನ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಯು ವಾಂಟ್ ಟು ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಬೋತ್ ಆಫ್ ದೆಮ್. ಅವರಿಬ್ಬರ ನಡುವೆ ಏನು ರಿಲೇಷನ್ ಇದೆ ಅಂತ ತಿಳ್ಕೊಳ್ಬೇಕು. ವಾಟ್ ಈಸ್ ಇಟ್ ಟು ಯು? ವಾಟ್ ಈಸ್ ಹಿ ಟು ಯು? ಅವನು ನಿನಗೆ ಏನಾಗಬೇಕು? ವಾಟ್ ಈಸ್ ಶಿ ಟು ಯು? ಅವಳು ನಿನಗೆ ಏನಾಗಬೇಕು? ಹೌದಲ್ವಾ? ಆ ರೀತಿಗೆ. ವಾಟ್ ಈಸ್ ರಾಮು ಟು ಯು? ರಾಮು ನಿನಗೆ ಏನಾಗಬೇಕು? ವಾಟ್ ಈಸ್ ಇ ಟು ಯು? ವಾಟ್ ಈಸ್ ಶಿ ಟು ಯು? ವಾಟ್ ಈಸ್ ರಾಮು ಟು ಯು? ರಾಮು ನಿನಗೆ ಏನಾಗಬೇಕು? ಆ ರೀತಿಯಾಗಿ. ಎಸ್. ಡೋಂಟ್ ವರಿ ಅಬೌಟ್ ಇಟ್, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಡೋಂಟ್ ವರಿ ಅಬೌಟ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ಅಯ್ಯೋ ನಾಳೆ ಎಕ್ಸಾಮ್ ಇದೆ, ಹೆಂಗೆ ಬರಿಬೇಕೇನೋ ಏನೋ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ಅಬೌಟ್ ಇಟ್, ಯು ವಿಲ್ ಕ್ರ್ಯಾಕ್ ಇಟ್. ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ ಬಿಡು, ನೀನು ಚೆನ್ನಾಗೇ ಬರೀತೀವಿ, ಬಿಕಾಸ್ ಯು ಹ್ಯಾವ್ ರೆಡ್ ಹೋಲ್ ನೈಟ್. ಚೆನ್ನಾಗಿ ಓದ್ಕೊಂಡಿದ್ದೀವಿ ಇಡೀ ರಾತ್ರಿ. ಡೋಂಟ್ ವರಿ ಅಬೌಟ್ ಇಟ್, ಅಥವಾ ಡೋಂಟ್ ಬಾದರ್, BOTHER ಅದನ್ನು ತೊಗೋಬೋದು. ಡೋಂಟ್ ವರಿ ಅಬೌಟ್ ಇಟ್, ಡೋಂಟ್ ಬಾದರ್ ಅಬೌಟ್ ಇಟ್ ಅಂತೇಳಿ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಚಪ್ಪಾಳೆ ತಟ್ಟಿ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಕ್ಲಾಪ್ಸ್ ಅಂತಲೂ ಹೇಳ್ತಾರೆ, ಬಟ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂತ ಹೇಳಿದ್ರೆ ದಿಸ್ ಈಸ್ ಸಮ್ವಾಟ್ ಫಾರ್ಮಲ್ ಅಲ್ವಾ, ಹಾಗಾಗಿ ಗೋ ವಿತ್ ದಿಸ್ ಸ್ಲ್ಯಾಂಗ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ. ಎಸ್, ಟುಡೇ ರಾಜು ಫಿನಿಶ್ ದ ಹೋಮ್ ವರ್ಕ್ ವೆರಿ ವೆಲ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ರಾಜು ಇವತ್ತು ಒಳ್ಳೆ ಹೋಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾನೆ, ಎಲ್ಲರೂ ಚಪ್ಪಾಳೆ ತಟ್ಟಿ ಅವನಿಗೆ. ಎಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂತೇಳಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ಹೇಳಿದ್ರೆ ಜೋರಾದ ಚಪ್ಪಾಳೆನ ತಟ್ಟಿ. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಅವರಿಗೆ ನೀವು ಬೇಷಗಿರಿ ಕೊಡಬೇಕಾಗುತ್ತೆ, ಶ್ಲಾಘನೆ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಈ ಕಾರ್ಯಕ್ರಮಗಳಲ್ಲೆಲ್ಲ ಕೇಳುತ್ತೆ ನೋಡಿ. ಎಸ್, ಪ್ಲೀಸ್ ಮೇಕ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆಯನ್ನು ತಟ್ಟಿ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಪ್ಲೀಸ್ ಮೇಕ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಎಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಬನ್ನಿ ಪ್ರಾರಂಭಿಸೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವುದೋ ಒಂದು ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಕೆಲಸನ ಏನೋ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಬನ್ನಿ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ ರೀತಿಗೆ ಯೂಸ್ ಮಾಡ್ತೀರಾ. ಓಕೆ, ದ್ಯಾಟ್ಸ್ ಎನಫ್ ಫಾರ್ ಟುಡೇ, ಇವತ್ತಿಗೆ ಇಷ್ಟು ಸಾಕು ಅಂಥೇಳಿ. ದ್ಯಾಟ್ಸ್ ಎನಫ್ ಫಾರ್ ಟುಡೇ, ಇವತ್ತಿಗೆ ಇಷ್ಟು ಸಾಕು. ಇಲ್ಲಿ ನೌ ಹಾಕಿದರೆ NOW. ದ್ಯಾಟ್ಸ್ ಎನಫ್ ಫಾರ್ ನೌ, ಸದ್ಯಕ್ಕಿಷ್ಟು ಸಾಕು. ದ್ಯಾಟ್ಸ್ ಎನಫ್ ಫಾರ್ ನೌ.
ದಾಟ್ಸ್ ಎನಫ್ ಫಾರ್ ದಿಸ್ ವೀಕ್, ಈ ವಾರಕ್ಕೆ ಇಷ್ಟು ಸಾಕು. ದಾಟ್ಸ್ ಎನಫ್ ಫಾರ್ ದಿಸ್ ಮಂತ್, ಈ ತಿಂಗಳಿಗೆ ಇಷ್ಟು ಸಾಕು. ಈ ಥರ ನೀವು ವಾಕ್ಯಗಳನ್ನು ಬಳಕೆ ಮಾಡ್ತಾ ಇದ್ದೀರಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಡಿಫ್ರೆಂಟ್ ಸೆಂಟೆನ್ಸಸ್ ದಟ್ ವಿ ಯೂಸ್ ಎವ್ರಿ ಡೇ ಇನ್ ಅವರ್ ಲೈಫ್. ಮತ್ತಷ್ಟು ಎವ್ರಿ ಡೇ ಯೂಸ್ ಮಾಡ್ತಕ್ಕಂಥ ಸೆಂಟೆನ್ಸ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದರೆ, ಆದಷ್ಟು ನಿಮ್ಮವರೊಂದಿಗೆ ಮಾತಾಡ್ತಾ ಹೋಗಿ. ಓಕೆನಾ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವರೊಂದಿಗೆ ಮಾತಾಡ್ತಾ ಹೋಗ್ರಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್, ಮಲಗೋದಕ್ಕಿಂತ ಮುಂಚಿತವಾಗಿ ಯು ಶುಡ್ ಚೆಕ್ ದಟ್ ಹೌ ಮೆನಿ ಸೆಂಟೆನ್ಸಸ್ ದಟ್ ಯು ಯೂಸ್ಡ್ ಟುಡೇ. ಮಲಗೋದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಎಷ್ಟು ಪದಗಳನ್ನು ನಾನು ಯೂಸ್ ಮಾಡಿದೆ ಅಂತೇಳಿ ಸ್ವಲ್ಪ ನೆನಪಿಡಿ. ನೀವು ಬಳಕೆ ಮಾಡಿದರೆ ಮಾತ್ರ ನೆನಪಿರುತ್ತೆ, ಅದರ್ವೈಸ್ ನಿಮಗೆ ನೆನಪಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗಾಗಿ ಆದಷ್ಟು ನೆನಪಿಡಬೇಕು ಅಂದರೆ ನೀವು ಮಾತಾಡ್ತಾ ಇರಬೇಕು, ಮಾತಾಡಿದರೆ ಮಾತ್ರ ನೆನಪಿಡಲಿಕ್ಕೆ ಸಾಧ್ಯ ಇರ್ತದೆ. ಇಫ್ ಯು ಕೀಪ್ ಆನ್ ಟಾಕಿಂಗ್ ದೆನ್ ಓನ್ಲಿ ದೀಸ್ ಆರ್ ದ ಡಿಫ್ರೆಂಟ್ ಸೆಂಟೆನ್ಸಸ್ ದೇ ವಿಲ್ ಬಿ ಆನ್ ದ ಟಿಪ್ ಆಫ್ ಯುವರ್ ಟಂಗ್ ಅದಲ್ವಾ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಅದರ 5ನೇ ತರಗತಿಯಿಂದನೂ ಅದನ್ನೇ ಮಾಡ್ತಾ ಬಂದಿದ್ದು, ಇನ್ನೂ ಕೂಡ ಕಲೀಲಿಕ್ಕಾಗಿಲ್ಲ. ಯಾಕೆ? ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತೇಳಿ. ಓಕೆ, ಇಫ್ ಯು ಡು ನಾಟ್ ಫೈಂಡ್ ಎನಿ ಪರ್ಸನ್, ನೀವು ಮಾತಾಡಲಿಕ್ಕೆ ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸಣ್ಣ ಸಣ್ಣ ಕನ್ನಡದಲ್ಲೇ ಸ್ಟೋರಿ ಬರೀಲಿಕ್ಕೆ ಹೋಗಿ. ಕನ್ನಡದಲ್ಲಿ ಸ್ಟೋರಿ ಬರೀಲಿಕ್ಕೆ ಹೋಗಿ ಅದರಲ್ಲಿ ಏನು ಮಾಡ್ತೀರಿ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಆ ಸೆಂಟೆನ್ಸ್ಗಳನ್ನು ಬಳಕೆ ಮಾಡೋದಕ್ಕೆ ಅಲ್ಲೆಲ್ಲ ಯೂಸ್ ಮಾಡಿ. ಆ ಥರ ನೀವು ನೆನ್ಪಿಟ್ಕೊಳ್ಬೋದು. ಆಮೇಲೆ ಹೋಲ್ ಸ್ಟೋರಿ ಬೇಕಾದರೆ ಯಾರಿಗಾದರೂ ಹೇಳಿ. ಓಕೆ, ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮರೆಯದೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.